ಧರ್ಮಸ್ಯ ಸುಖ ನಿರ್ಭವತಿ ಭಾರತ ಅಭ್ಯುದಾನಂದಂ ಧರ್ಮ ಸಂಸ್ಥಾಪನಾಯ ಸಾಧೂಢ ಸಂಭವಾಮಿ ಯುಗೆ ಯುಗೆ. ಇದೇನಪ್ಪ ಖಳನಾಯಕನ ಬಾಯಲ್ಲಿ ಸಂಸ್ಕೃತದ ಶ್ಲೋಕ ಕೇಳಿ ಬರ್ತಾ ಇದೆ ಅಂತ ಸಂಶಯ ಪಡ್ತಾ ಇದ್ದೀರಾ? ಇದರರ್ಥ ಏನ್ ಗೊತ್ತಾ? ಜಗದಲ್ಲಿ ಆಸೆ ಇದ್ದಾಗ ಅಗರ್ಮ ತಂಡ ಬಡ್ತಿರುವಾಗ ನಮ್ಮಂತ ಕಾಳದ ಧನಿಕರದ ಬೋಳಿಕೆ ಹೆಚ್ಚಾದಾಗ ಅದನ್ನು ಮಟ್ಟ ಹಾಕ್ಲಿಕ್ಕೆ ಆ ದೇವರು ಯಾವುದೋ ಒಂದು ರೂಪದಲ್ಲಿ ಹುಟ್ಟಿ ಬರ್ತಾನಂತ ಸಾಧ್ಯವಿಲ್ಲ. ಇದು ಇದು ಕಾಲದ ಕಲಿಯುಗ. ತಲೆ ಇರೋರ್ ಕಲಿಯುಗ, ತಲೆ ಹೊಡೆಯೋರ್ ಕಲಿಯುಗ, ತಲೆ ತೆಗಿಯೋರ್ ಕಲಿಯುಗ. ಅಂತಾದ್ರಾಗ ಆ ದೇವರು ಹುಟ್ಟಿ ಬರೋದಂದ್ರೇನು? ನಮ್ಮಂತ ಕಾಳದ ನಿಖರ ಮಟ್ಟ ಹಾಕೋದು ಸಾಧ್ಯವಿಲ್ಲ. ವರ್ಷಕ್ಕೊಮ್ಮೆ ಲಕ್ಷಣ ಬಂದ್ರೆ ಸಾಕು ಭಿಕ್ಷಾಂದೇಹಿ ಅಂತ ನಿಮ್ಮ ಮನೆ ಬಾಗಿಲಿಗೆ ಬಂದು ಭಿಕ್ಷೆ ಬೇಡಿ ತಿನ್ನ ಕುಳಿಲಂತಲ್ಲ. ನೀವು ಕೊಡೋ ಒಂದೇ ಒಂದು ಓಟಿನ ಬಣ್ಣ ಬಣ್ಣದ ಮಾತ್ಮ ಕಟ್ತೀವಿ, ಎಲ್ಲ ಸೋಲದ ಕತ್ತೆ ಕಟ್ತೀವಿ, ನಾಕ ಕಣ್ಣ ಕೊಡ್ತೀವಿ, ಕುಡಿಯಾಕ ಹೆಣ್ಣಾನು ಕೊಡ್ತೀವಿ, ಹೆಂಗಾರ ಮಾಡಿ ಒಟ್ಟು ಕಿತ್ಕೊತೀವಿ. ಹಂಗ ಬೆದ್ರ ಮಗ್ಲಾಗ ಮಲ್ಗ ಹೆಣ್ಣು ಹೆಂಗಾರ ಮಾಡಿ ಒಟ್ಟು ಕಿತ್ಕೊತೀವಿ. ಯಾಕಂದ್ರ ನಾವು ರಾಜಕೀಯದ ಲೆಕ್ಕಾಚಾರ ನಿಮಗೆ ಅರ್ಥ ಆಗಲ್ಲ. ಅರ್ಥಾದ್ರೂ ಪಕ್ಕದವನಿಗೆ ಹೇಳಲ್ಲ, ಹೇಳಿದ್ರು ಕೂಡ ಅವನಿಗೆ ಅರ್ಥ ಮಾಡ್ಕೊಳ್ಳೋ ಪರಿಜ್ಞಾನ ಇರಲ್ಲ. ನೀವು ಬದುಕಲ್ಲ, ನಮ್ಮನ್ನು ಬದುಕಕ್ ಬಿಡಲ್ಲ. ನನ್ನ ಹೆಸರು ಏನು ಮಾಡುವುದು? ನಿನ್ನ ಹಣೆಯ ಬರವೇ ಅಂದರೆ ನಿನ್ನ ಮಾತಿನ ಅರ್ಥ ಗಾಬರಿ ಆಗಬೇಡ ಮರಿ. ನನ್ನ ಪರಿಚಯ ನಿನಗೆ ತಿಳಿದಿದ್ದರೇನಾಯ್ತು? ನೀನೊಬ್ಬ ಎಂಪಿ ಆದರೆ ನಾನೊಬ್ಬ ಯಮ್ಮನ ಅಟ್ಟಲು ಬಂದ ಯಮ್ಮನ ಸೇವಕ ಕೆಂಪೇಗೌಡ. ಬಡವರ ಬಾಳಿಗೆ ಮೋಸದ ಬಲೆ ಬೀಸಿ ಅಟ್ಟಹಾಸದಿಂದ ಮರೆತಿರುವ ಸೋಚಿ ಕಿರುಚಬೇಡ. ನೀನು ಹೀಗೆ ಕಿರುಚುತ್ತಾ ಪ್ರಾರಂಭಿಸಿದರೆ ಈ ಕೆಂಪೇಗೌಡನಿಗೆ ತೃಪ್ತಿ ಆಗುವುದಿಲ್ಲ. ಬೇಗ ಬಹು ಬೇಗ ಬಹು ಬೇಗನೆ ಸೇರಿಕೊಳ್ಳೆ. ಎಂಪಿ ಶಂಕರ್
ಮರೆಯಾಗಿ ಬಿಟ್ಟೆಯಲ್ಲ ಈ ಭೂಲೋಕದ ಬರ್ತೀನಿ ಶಂಕರ್ ಶೆಟ್ಟಿ. ಸಮಾಜಕ್ಕೆ ಸಿಂಗಾರ ಮಾಡಿ ನನ್ನ ಶಿಕಾರಿಗಳನ್ನು ಸೆರೆ ಹಿಡಿಯಲು ಅಂದಾಗ ನಾವು ಹೇಳಿದಂತೆ ಕೇಳಿಕೊಂಡು ನಾಯಿ ಹಾಗೆ ಬೋಲಲ್ಲಾಡಿಸುವ ಈ ಊರ ಮುಕ್ತ ಜನರಿಗೇನು ಗೊತ್ತೋ ನಮ್ಮ ಕುತಂತ್ರದ ಕಾರಸ್ಥಾನ. ಈ ಕೆಂಪೇಗೌಡ ಹಾದು ಹೋಗುವ ಹಾದಿಗೆ ಹೂವಿನ ಹಾಸಿಗೆಯನ್ನು ಹಾಸಿ ಕಾಲು ತೊಳೆದು ಕೈ ಮುಗಿಯುವರು ಈ ಊರಿನ ಮೂರ್ಖ ಜನ. ಕದಮ ಈ ಊರಿನಲ್ಲಿ ನಮ್ಮದೇ ಸರ್ವಾಧಿಕಾರ. ಹಣ ಅಧಿಕಾರದ ಒತ್ತಾಸದಿಂದ ಬೇರೆಯವರ ಗುಟ್ಟನ್ನು ರದ್ದು ಮಾಡಲು ಒಬ್ಬ ಮಹಾಪುರುಷ ಜನ್ಮ ತಾಳಿದ್ದಾನೆ ಈ ಊರಿನಲ್ಲಿ. ಅದು ಅಲ್ಲದೆ ನಾವು ಮಾಡುವ ಪ್ರತಿಯೊಂದು ಕಾರ್ಯಕ್ಕೆ ಅಡ್ಡಿಯಾಗಿ ಬರುತ್ತಿದ್ದಾರೆ ಆ ಬಡ್ಡಿ ಮಗ. ನಿನ್ನ ಮಾತಿನ ಅರ್ಥ? ನಾನು ಹೇಳುವುದರಲ್ಲಿ ತಪ್ಪೇನಿಲ್ಲ ಅಣ್ಣ. ಮೊನ್ನೆ ನನ್ನ ಕಾಮದ ಬಯಕೆಯನ್ನು ತೀರಿಸಿಕೊಳ್ಳುವ ಸಂದರ್ಭದಲ್ಲಿ ದಿಟ್ಟತನದಿಂದ ನನ್ನ ಜೊತೆ ಹೋರಾಟ ಮಾಡಿದ ಆ ಹೆಣ್ಣಿನ ಮುಂದೆ ನನ್ನನ್ನು ಅವಮಾನಗೊಳಿಸಿದ ಅಣ್ಣ. ಅದಮ್ಮ ನಿನ್ನ ಮಾತಿಗೆ ಎದುರು ಉತ್ತರ ಕೊಡುವ ಆ ಕೆಟ್ಟ ಸೂಳೆ ಮಗನನ್ನು ನೀನು ಕಟ್ಟುವ ಹೊಡೆದು ಗಟ್ಟಿ ಹಾಕಿಕೊಂಡು ತಗೊಂಡು ಬರಬೇಕಾಗಿತ್ತು. ಈ ನಿನ್ನ ಅಣ್ಣನ ಪಾದ ಸೇವೆ ಅದನ್ನು ಬಿಟ್ಟು ಕೈಲಾಗದ ಹೇಡಿಯಂತೆ ವಾಡಿಸಿಕೊಂಡು ಬಂದಿರುವೆಯಲ್ಲ. ನಾ ಅಚ್ಚಿಗೆ ಆಗಬೇಕು ಈ ನಿನ್ನ ಜನ್ಮಕ್ಕೆ. ಅಣ್ಣ ನನಗೆ ಎದುರು ಮಾತನಾಡಿದ ಆ ಮುಂಡೆ ಮಗನನ್ನು ಮುನ್ನದಿಂದ ರೊಂಡವನ್ನು ಬೇರ್ಪಡಿಸಿ ಬರ್ತಿದ್ದೆ. ಆದರೆ ನಿನ್ನ ಒಬ್ಬರೇ ಇಲ್ಲದೆ ಯಾವ ಕೆಲಸಕ್ಕೂ ಕೈ ಹಾಕಿದವನಲ್ಲ ಈ ನಿನ್ನ ತಮ್ಮ. ಅದಕ್ಕಾಗಿ ಅವನನ್ನು ಸುಮ್ಮನೆ ಬಿಟ್ಟು ಬಂದಿದ್ದೇನೆ. ಹುಟ್ಟು ಕದಂಬ ಬೇರೆ ಇದ್ದರೆ ಇರಬೇಕು,
ಅಂತವರ ಮೇಲೆ ಅಧಿಕಾರ ಚಲಾಯಿಸುವಷ್ಟು ಹಕ್ಕು ಬಂದಿದ್ದರೇ ನನ್ನ ಮಗನೇ. ಅದು ನೀನು ಇಷ್ಟು ದೊಡ್ಡವನಾಗಿ ಬೆಳೆದಿರುವುದು ಈ ಕೆಂಪೇಗೌಡ ನೀಡಿದ ಭಿಕ್ಷೆಯಿಂದ. ಒಪ್ಪುತ್ತಿನ ಗಂಜಿಗೆ ಗತಿ ಇಲ್ಲದ ನಿನ್ನ ತಂದೆಗೆ ಆಶ್ರಯ ಕೊಟ್ಟ ಆರಾಧ್ಯ ದೈವನ ನಾನು ಕೊಟ್ಟ ದೇವರಿಗೆ ಅವಮಾನ ಮಾಡಿರುವೆ ಎಂದ ಮೇಲೆ ಬಾಣ ಬಿಟ್ಟು ಹೊರಡುವೆ. ಅಣ್ಣ, ನಾರಾಯಣನ ಸ್ವಂತ ಮಕ್ಕಳು ನಮ್ಮನ್ನು ಕಂಡರೆ ತಲೆಬಾಗಿ ನಡೆಯುವಾಗ ಕೇವಲ ಇವನು ಆತನ ಸಾಕು ಮಗನಾಗಿ ಅವರು ಹಾಕಿದ ಎಂಜಲನ್ನು ತಿಂದು ಬದುಕುತ್ತಿರುವ ಇವನಿಗೆ ಇಷ್ಟು ಬೇಕಾದರೆ ಇನ್ನು ನೀನು ಸಾಕಿ ಬೆಳೆಸಿದ ಈ ನಿನ್ನ ತಮ್ಮನಿಗೆ ಎಷ್ಟಿರಬಾರದು. ಗೌಡ ಹೋಯ್ತ್ರಿ, ನಿಮ್ಮದು ಎಲ್ಲ ಮಾನ ಮರ್ಯಾದೆ ಹೋದ್ ನೋಡ್ರಿ. ಅಪ್ಪ ಇದ್ದಂತೆ ಈ ರೀತಿ ಬರುತ್ತಿರುವೆಯೋ? ಏನ್ ಆಗ್ಬೇಕ್ರಿ ಗೌಡ? ಆಗೋದು ಇನ್ನಿ ಏನ್ ಉಳ್ದೈತ್ರಿ? ಕೊಟ್ಟ ಸಾಲ ಆ ಬಹದ್ದೂರಪ್ಪನ ಮಗನ ಬೈ ಕೇಳಕ್ ಹೋದ್ರ ನಿಮಗ ಮನ ಬಂದಂಗ ಬಾಯಿ ಬಂದಂಗ ಹೋಗಲ್ ಬಿಟ್ಟು ನೋಡ್ರಿ. ಅಲ್ರಿ ಗೌಡ್ರ, ಬಡ್ಡಿ ಮಕ್ಕಳ ಹಲ್ಕ ನನ್ನ ಮಗನ ನಾನು ಅಲ್ರಿ ಆ ನಾರಾಯಣಪ್ಪನ ಮಗ ಬಹದ್ದೂರ್ರಿ ಬಹದ್ದೂರ. ಗ್ಯಾರಂಟಿ ಈ ಕೆಂಪೇಗೌಡನನ್ನು ಕಂಡರೆ ಇಡೀ ರಾಜ್ಯವೇ ಭಯಪಡುತ್ತಿರುವ ಕೇವಲ ಬೀದಿ ಬಿಕೋರಿ ನನ್ನನ್ನು ಹೀವಳಿಸಿ ಮಾತನಾಡಿದ್ದಾನೆ ಅಂದರೆ ಈ ಭೂಮಿಯ ಮೇಲೆ ಬದುಕುವ ಭಾಗ್ಯವನ್ನು ಕಳೆದುಕೊಳ್ಳುತ್ತಾನೆ ಬಿಕಾರಿ. ಅಣ್ಣ, ನಮ್ಮಿಂದಲೇ ಬೆಳೆದು ನಮ್ಮಿಂದಲೇ ಬಾಳು ಬದುಕುತ್ತಿರುವ ಆ ಬಡ್ಡಿ ಮಕ್ಕಳ ಸಂಸಾರವನ್ನು ಛಿದ್ರಗೊಳಿಸಬೇಕು ಪ್ರೇಮ ಬಂಧನದಿಂದ. ಹೇಳಲ್ಲ ಅವರ ಸುಖ ಸಂಸಾರವನ್ನು ನುಚ್ಚು ನೂರಾಗಬೇಕು. ಅಂದಾಗ ಈ ನಿನ್ನ ತಮ್ಮನಿಗೆ ಆತ್ಮಗೆ ಶಾಂತಿ ಸಿಗುವುದು. ಕರೆಕ್ಟ್ ಹೇಳಿ ನೋಡ್ರಿ ಗೌಡ್ರ. ಅಲ್ಲಿ ನಿಮ್ಮ ಹತ್ರ ನಾವು ಸಾಲ ತಗೊಂಡು ಹೋಗಿ ಆ ಬಡ್ಡಿ ಮಗ ನಿಮಗ ಮನ ಬಂದಂಗ ಮಾತಾಡ್ತಾನ ಅಂದ್ರ ಗೌಡ್ರ ಆ ಬಡ್ಡಿ ಮಗನ ಹಿಡ್ಕೊಂಡ್ ಬಂದು ಅಡ್ಡಗೇಡಿ ಕಾಲಾಗ ಹಾಕೊಂಡ ತೊಳೆದ ಬಿಡನ್ರಿ. ಕನಿಕರವಿಲ್ಲದ ಕಟುಕನಿಗೆ ಕುರಿ ಆಹುತಿ ಹೋಗುವಂತೆ ಶೇಡಲ್ಲೇ ತುಂಬಿಕೊಂಡಿರುವ ಈ ಕೆಂಪೇಗೌಡನಿಗೆ ಅವರ ಪ್ರಾಣ ಆಹುತಿ ಆಗಲೇಬೇಕು. ಅದರಂತೆ ಅಂಧದ ಅರಮನೆಯಲ್ಲಿ ಚೆಂದಾಗಿ ಬೆಳೆದಿರುವ ಆ ಭಕ್ತನ ತಂಗಿ ನನ್ನ ತಮ್ಮನ ಪಟ್ಟದ ರತಿಯಾಗಲೇಬೇಕು. ಅವರ ತಂಗಿ ನನ್ನ ರತಿಯಾಗುವ ಮೊದಲು ನಿನ್ನ ರತಿ ಅವರ ಮನೆ ಸತಿಯಾಗಬೇಕು. ಅಂದರೆ ನಿನ್ನ ಮಾತು
ನಿನ್ನ ಹೆಂಡತಿಯಾದ ಪದ್ಮಿನಿಯನ್ನು ಅವರ ಮನೆತನಕ್ಕೆ ಬೆಂಕಿ ಹಚ್ಚಲು ಸಾಧ್ಯ. ಇಲ್ಲದಿದ್ದರೆ ಮಂಕಿಯಂತೆ ಬಾಲ ಅಲ್ಲಾಡಿಸಿಕೊಂಡು ಸುಮ್ಮನಿರಬೇಕಾಗುತ್ತದೆ. ಪದ್ಮಿನಿಯಿಂದಲೇ ಅವರ ಮನೆತನ ಸರ್ವನಾಶವಾಗುವುದಕ್ಕೆ ಅದು ಹೇಗೆ ಸಾಧ್ಯನೋ? ಅಣ್ಣ, ನಾನು ಹೇಳುವ ಐಡಿಯಾ ಸ್ವಲ್ಪ ಗಮನವಿಟ್ಟು ಕೇಳು. ನಾರಾಯಣನ ಸ್ವಂತ ಮಗ ಜೀವನವನ್ನು ಹೇಗಾದರೂ ಮಾಡಿ ನಮ್ಮಂತೆ ಮಾಡಿಕೊಂಡು ನಿನ್ನ ಹೆಂಡತಿಯಾದ ಪದ್ಮಿನಿಯನ್ನು ನಮ್ಮ ತಂಗಿಯಂತೆ ನಟಿಸಿ ಜೀವನಿಗೆ ಕೊಟ್ಟು ಮದುವೆ ಮಾಡೋಣ. ಮದುವೆ ಮಾಡಿಕೊಟ್ಟ ನಂತರ ಅವರ ಮನೆಗೆ ಪದ್ಮಿನಿಯನ್ನು ಸತಿಯಾಗಿ ಕಳಿಸಿಕೊಡೋಣ. ಅದೇ ಪದ್ಮಿನಿಯಿಂದಲೇ ಒತ್ತಿಕೊಂಡು ಉರಿಯಬೇಕು ನಮ್ಮ ಸೇಡಿನ ಜ್ವಾಲೆ. ಅಪ್ಪ, ಶಬಾಸ್ ಕದಂಬ, ಶಬಾಸ್. ನೀವು ಹೇಳುತ್ತಿರುವ ಐಡಿಯಾ ತುಂಬಾ ಚೆನ್ನಾಗಿದೆ. ಆದರೆ ಈ ಮಾತಿಗೆ ಪದ್ಮಿನಿ ಒಪ್ಪಬೇಕಲ್ಲ ಅಣ್ಣಯ್ಯ, ಒಪ್ಪಿಸುವುದು ಬಿಡುವುದು ಅದು ನಿನ್ನ ಕೆಲಸ. ಹೇಗಾದರೂ ಮಾಡಿ ನಿನ್ನ ಸಂಗಾತಿಯನ್ನು ಮನವೊಲಿಸಿ ಅವರ ಸಂಗಾತಿಯನ್ನಾಗಿ ಮಾಡುವುದು ನಿನ್ನ ಕರ್ತವ್ಯ. ಅದು ನಮ್ಮ ಸೇಡು ತೀರಿಸಿಕೊಳ್ಳುವವರಿಗೆ ಮಾತ್ರ. ನಿನ್ನ ಹೆಂಡತಿಯನ್ನು ಕರೆದು ಹೇಳ್ಬಿಡು ನಿನ್ನ ಪ್ರೇಮದ ಜಾಲವನ್ನ. ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ನಾನಿನ್ನು ಹೋಗಿ ಬರುತ್ತೇನೆ. ಅದೇ ಗ್ಯಾರಂಟಿ. ನೀಲಿ ನೀಲಿ ಆಕಾಶದಲ್ಲಿ ಆ ಚಂದ್ರನು ಶೋಭಿಸಿರುವಂತೆ ಸುತ್ತ 24 ಹಳ್ಳಿಗಳಲ್ಲಿ ಶೋಭಿಸುತ್ತಿರುವನು ಈ ಕೆಂಪೇಗೌಡ. ಅಂಥದ್ರಲ್ಲಿ ನನಗೆ ಎದುರು ಮಾತನಾಡುವಷ್ಟು ಧೈರ್ಯ ಬಂದಿದ್ದನೇ ನನ್ನ ಮಗನೇ. ನಿಮ್ಮ ಮನತನಕ್ಕೆ ಬೆಂಕಿ ಹಚ್ಚಲು ಹೇಳಿಕೊಟ್ಟವರು ಬೇರೆ ಯಾರೋ ಮಗನೇ. ಆ ನಿನ್ನ ತಮ್ಮ ನೀವು ಚಿಕ್ಕವರಿದ್ದಾಗ ಅವನನ್ನು ಹೊತ್ತುಕೊಂಡು ಬಂದು ಸಾಕಿರುವೆ. ನಿಮ್ಮ ಶರೀರವನ್ನು ಸರ್ವನಾಶ ಮಾಡಲು ಈ ಕೆಂಪೇಗೌಡ ಒಲಿದರೆ ಒಡಲು, ಉಳಿದರೆ ಕಣ್ಣೀರಿನ ಕಡಲು. ಪದ್ಮಿನಿ, ಪದ್ಮಿನಿ, ಕುಡಿಯಲು ಸ್ವಲ್ಪ ಕಾಫಿ ತೆಗೆದುಕೊಂಡು ಬಾ. ಕಾಫಿ ತುಂಬಾ ತುಂಬಾ ಚೆನ್ನಾಗಿದೆ. ಈ ಕಾಫಿಯಲ್ಲಿ ಸಕ್ಕರೆಯ ಬದಲು ನಿನ್ನ ಅಕ್ಕರೆಯ ನಗುವನ್ನೇ ಬೆರೆಸಿದಂತೆ ಕಾಣುತ್ತದೆ. ಹಾಗಾಗಿ ಈ ಕಾಫಿ ತುಂಬಾ 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 ರುಚಿಕಟ್ಟಾಗಿದೆ. ನಿಮ್ಮ ತಮಾಷೆಗೂ ಒಂದು ಮಿತಿ ಇರಬೇಕು. ಪದ್ಮಿನಿ, ಈ ಜೀವನದಲ್ಲಿ ನನ್ನನ್ನು ರತಿ ಯಾವಾಗಲೂ ನಗು ನಗುತ್ತಾ ಇರಬೇಕೆನ್ನುವುದೇ ಈ ಮನ್ಮಥನ ಅಂದಾಗ ಯಾವಾಗಲೂ
ತಮಾಷೆ ಎಂಬ ಚೆಲ್ಲಾಟ ಇರಲೇಬೇಕಲ್ಲ. ಈ ಚೆಲ್ಲಾಟದಿಂದಲೇ ಪ್ರೇಮಿಗಳ ಹೃದಯಕ್ಕೆ ಒಂದು ರೋಮಾಂಚನ ಇದ್ದ ಹಾಗೆ. ಹೋಗ್ಲಿ ಬಿಡಿ ಪತ್ನಿ, ಎಲ್ಲ ಕ್ಷಮವೇ. ಸಿರಿ ಸಂಪತ್ತಿನ ಸೊಬಗಿನಲ್ಲಿ ನಾನಿರಬೇಕಾದ್ರೆ ಹೂವಿನ ಹಾಸಿಗೆ ಮೇಲೆ ಹಾರವಿಸಿ ನನ್ನನ್ನು ಬೆಳೆಸಿದ್ದೀರ ಅಂದರೆ ನಿಮ್ಮಿಂದ ನಾನು ಸದಾಕಾಲ ಸುಖವಾಗಿ ಇರ್ತಿದ್ದಾನೆ. ಪದ್ಮಿನಿ, ಜೀವನದಲ್ಲಿ ನನ್ನನ್ನು ಅರ್ಥ ಮಾಡಿಕೊಂಡ ಪ್ರಥಮ ಬಾಲೆ. ಅದಕ್ಕೆಂದೇ ನಿನ್ನನ್ನು ಪ್ರೀತಿಸಿ ನನ್ನ ಜೀವನದ ಸಂಗಾತಿಯನ್ನಾಗಿ ಮಾಡಿಕೊಂಡಿದ್ದೆ. ಆದರೆ ಅಂತ ಅನುಮಾನವೇಕೆ ಪ್ರಿಯ? ಸಿರಿ ಸಂಪತ್ತಿನ ಸುಕುಮಾರರೇ ನೀವಾಗಿದ್ದೀರಿ. ಅಂಗೈಯಲ್ಲಿ ಇಟ್ಕೊಂಡ್ರೆ ಎಲ್ಲಿ ಕೈಗೆ ಹೋಗ್ತೀನೋ ಅಂತ ನನ್ನನ್ನ ನಿಮ್ಮ ಹೃದಯದಲ್ಲಿ ಇಟ್ಕೊಂಡಿದ್ದೀರಿ. ಆಮೇಲೆ ನಿಮಗೆ ನಾನು ಸಹಾಯ ಮಾಡದೇ ಇದ್ದೀನ? ನನ್ನಿಂದ ನಿಮಗದಾವ ಸಹಾಯ ಆಗ್ಬೇಕು? ಪದ್ಮಿನಿ, ಹಾಗಾದ್ರೆ ವಚನ ಕೊಡು. ಯಾಕೆ ನಿಮಗೆ ಅನುಮಾನ? ಹೇಳಿ, ನನ್ನ ನಿಮ್ಮ ಅದಾ ಮಾತು ಅಂತ ಹೇಳಿ. ಪದ್ಮಿನಿ, ಇನ್ನು ಮುಂದೆ ನೀನು ಮತ್ತೊಬ್ಬನ ಸತಿಯಾಗಬೇಕು. ಇದು ಮೋಸ. ನೀವು ಈ ರೀತಿ ಮೋಸ ಮಾಡ್ತೀರಿ ಅಂತ ನಾನು ಅಂದುಕೊಂಡಿರಲಿಲ್ಲ. ಕೂಲ್ಡೌನ್ ಪದ್ಮಿನಿ, ಕೂಲ್ಡೌನ್. ಸತಿಯಾಗಿ ಅಂದರೆ ಇಡೀ ಜೀವನ ಪೂರ್ತಿ ಕೇವಲ ನನ್ನ ಕಾರ್ಯ ಸಾಧಿಸಿಕೊಳ್ಳುವವರೆಗೆ. ನನ್ನ ಕಾರ್ಯ ಸಾಧಿಸಿಕೊಂಡ ಬಳಿಕ ಮತ್ತೆ ನಾನು ನೀನು ಜೋಡಿ ಹಕ್ಕಿಯ ಹಾಗೆ ದಯವಿಟ್ಟು ಇದನ್ನ ಮಾತನ್ನು ನಡೆಸಿಕೊಡು ಪದ್ಮಿನಿ. ಆಗಿದ್ದೆ. ಇನ್ನು ಮುಂದೆ ನಿಮ್ಮ ಆಸೆನೇ ನನ್ನ ಆಸೆ. ಒಟ್ಟು ಪದ್ಮಿನಿ, ಇದ್ದರೆ ಇರಬೇಕು ನಿನ್ನಂತ ಇದೇ ಸಂತೋಷಕ್ಕೆ ಉಲ್ಲಾಸ ತುಂಬಲಿ. ಒಂದು ಈ ನಿನ್ನ ಮಧುರ ಕಂಠದಿಂದ ಒಂದು ಗೀತೆಯನ್ನಾದರೂ ಹಾಡಬಾರದು. I
ಗೆಳತಿಯ